ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ವೀಕ್ಷಕರೇ, ನಿಮಗೆ ಸ್ಮೃತಿ ಇರಾನಿ ನೆನಪಿದೆಯಾ? ನಿಮಗೆ ನೆನಪಿರುವ ಸ್ಮೃತಿ ಇರಾನಿ ಯಾರು? ಕ್ಯೋಂಕಿ ಸಾಸ್ ಬಿ ಕಬಿ ಬಹುತ್ ಹಿ ಸೀರಿಯಲ್ನಲ್ಲಿ ನಿರಂತರ 8 ವರ್ಷಗಳ ಕಾಲ ಅಭಿನಯಿಸಿದ ಆ ಸ್ಮೃತಿ ಇರಾನಿಯೋ? ಆ ಬಳಿಕ ಸೀರಿಯಲ್ ಬಿಟ್ಟು BJP ಸೇರಿ LPG ಸಿಲಿಂಡರ್ ಹಿಡಿದು ಬೀದಿಯಲ್ಲಿ ಪ್ರತಿಭಟನೆಗೆ ಇಳಿದು ಅಲ್ಲಿಂದ ಇಲ್ಲಿಯವರೆಗೆ ಸಿಲಿಂಡರ್ ಚಾಚಿ ಎಂದು ಪ್ರಚಾರದಲ್ಲಿರುವ ಸ್ಮೃತಿ ಇರಾನಿಯೋ? BJP ಸೇರಿದ 3 ವರ್ಷದಲ್ಲಿ ಮೋದಿಯವರ ಕೃಪೆಯಿಂದಾಗಿ ಕೇಂದ್ರ ಸಂಪುಟ ಸೇರಿ 10 ವರ್ಷಗಳ ಕಾಲ ಸಚಿವೆಯಾಗಿದ್ದು ಹೇಳಿಕೊಳ್ಳುವ ಯಾವ ಸಾಧನೆಯನ್ನೂ ಮಾಡದ ಸ್ಮೃತಿ ಇರಾನಿಯೋ? ನಾನು ರಾಜಕೀಯದಲ್ಲಿ ಇರುವುದೇ ರಾಹುಲ್ ಗಾಂಧಿಯನ್ನು, ಸೋನಿಯಾ ಗಾಂಧಿಯನ್ನು ಹೀಯಾಳಿಸಲು, ವ್ಯಂಗ್ಯ ಮಾಡಲು ಎಂದು ಸಾಬೀತುಪಡಿಸಿದ್ದ ಸ್ಮೃತಿ ಇರಾನಿಯೋ? ಹೇಳಿ ವೀಕ್ಷಕರೇ, ಯಾವ ಸ್ಮೃತಿ ಇರಾನಿ ನಿಮಗೆ ನೆನಪಿದೆ? ಇಂತಹ ಸ್ಮೃತಿ ಇರಾನಿ ಈಗ ನಮಗೆ ಯಾಕೆ ನೆನಪಾದ್ಲು ಎಂಬುದನ್ನು ತಿಳಿಸುವುದೇ ಇವತ್ತಿನ ದಿ ಹಂಟ್ ವಿಶೇಷ. ನಾನು RA ಲೋಹಾನಿ ಮಳಗಿ, ನಿಮ್ಮೆದುರು. ವೀಕ್ಷಕರೇ, ನೀವು ಮೊದಲ ಬಾರಿ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಅಂತಾದರೆ ಈಗಲೇ ನಮ್ಮ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಫಾರ್ವರ್ಡ್ ಮಾಡಿ. ಹೊತ್ತು ಸಬ್ಸ್ಕ್ರೈಬ್ ಮಾಡುವಂತೆ ಅವರಲ್ಲಿ ಕೇಳಿಕೊಳ್ಳಿ. ನೀವು ಮಾಡುವ ಲೈಕ್, ನೀವು ಮಾಡುವ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ಗಳೇ ನಮ್ಮ ಶಕ್ತಿ. ಈಗ ಮತ್ತೆ ಸ್ಮೃತಿ ಇರಾನಿಯ ವಿಷಯಕ್ಕೆ ಬರೋಣ. ಸಂಸತ್ ಕಲಾಪದಲ್ಲಿ ಗಂಟಲು ಹರಿದು ಹೋಗುವಂತೆ ಮೂಗಿನ ಹೊಳ್ಳೆಗಳನ್ನು ಅಗಲಿಸಿ ಮಾತನಾಡುತ್ತಿದ್ದ ಆ ಸ್ಮೃತಿ ಇರಾನಿ ಕಳೆದ 10 ತಿಂಗಳುಗಳಿಂದ ರಾಜಕೀಯದಲ್ಲಿ ಕಾಣ್ತಾ ಇಲ್ಲ. ಅಮೇಥಿಯಲ್ಲಿ ರಾಹುಲ್ ಗಾಂಧಿಯ ಸಾಮಾನ್ಯ ಸಹಚರನಿಂದ 1,67,000 ಮತಗಳ ಅಂತರದಿಂದ ಸೋತ ನಟಿ ಸ್ಮೃತಿ ಇರಾನಿ ಆ ಬಳಿಕ ಮತ್ತೆ ಅಮೇಥಿಗೆ ಹೋಗಿಯೇ ಇಲ್ಲ. ಇಂತಹ ಸ್ಮೃತಿ ಇರಾನಿ ಮತ್ತೊಮ್ಮೆ TV ಸೀರಿಯಲ್ ಜಗತ್ತಿಗೆ ಮರಳಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಸ್ಮೃತಿ ಇರಾನಿ ಮತ್ತೊಮ್ಮೆ ಏಕ್ತಾ ಕಪೂರ್ ಅವರ ಆ ಸೀರಿಯಲ್ನ ಭಾಗವಾಗಿಯೇ ಮತ್ತೆ ಬರ್ತಾ ಇದ್ದಾರೆ. ಸ್ಮೃತಿ ಇರಾನಿ ಮತ್ತೊಮ್ಮೆ ಮಿಹಿರ್ ಇರಾನಿಯೊಂದಿಗೆ ತುಳಸಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸುದ್ದಿಯನ್ನು ನಂಬಿದರೆ ಹೌದು. ಸ್ಮೃತಿ ಇರಾನಿ TV ಮತ್ತು ಚಿತ್ರರಂಗಕ್ಕೆ ವಿದಾಯ ಹೇಳಿ ಸುಮಾರು 12-14 ವರ್ಷಗಳ ನಂತರ ಮತ್ತೊಮ್ಮೆ ಏಕ್ತಾ ಕಪೂರ್ ಅವರ ಜೊತೆಗೆ ಕೆಲಸ ಮಾಡುತ್ತಾ TV ಜಗತ್ತಿಗೆ ಮರಳಲಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮುಖ್ಯ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಬರ್ತಾ ಇದೆ. ಅಂದರೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯನ್ನು ಸೋಲಿಸಿ ದೇಶದ ರಾಜಕೀಯದ ಗಮನ ಸೆಳೆದ ಅದೇ ಸ್ಮೃತಿ ಇರಾನಿ ಮುಖದ ಭಾವನೆಗಳಿಂದ, ಭಾಷಣಗಳಿಂದ, ಮಾತಿನ ಧಾಟಿಯಿಂದ, ದ್ರಾಷ್ಟ್ಯತನದಿಂದ ಅಹಂಕಾರವನ್ನೇ ಪ್ರದರ್ಶಿಸುತ್ತಿದ್ದ ಅದೇ ಸ್ಮೃತಿ ಇರಾನಿ ಅಧಿಕಾರ ಮದವು ಈ ಸ್ಮೃತಿ ಇರಾನಿ ತಲೆಗೆ ಏರಿದಂತೆ ಭಾಸವಾಗ್ತಾ ಇತ್ತು. ಅಸಭ್ಯತೆ ತೋರುವುದು, ಕಾಂಗ್ರೆಸ್ ನಾಯಕರ ಮೇಲೆ ದಾಳಿ ಮಾಡುವಾಗ ಎಲ್ಲ ಮರ್ಯಾದೆಗಳನ್ನು ಮೀರುವುದು ಇದೆಲ್ಲವೂ ಅವರಿಗೆ ಸಾಮಾನ್ಯವಾಗಿತ್ತು, ದೈನಂದಿನ ಸಂಗತಿಯಾಗಿತ್ತು. 2024ರಲ್ಲಿ ರಾಹುಲ್ ಗಾಂಧಿಯ ಆಪ್ತ ಕಿಶೋರಿ ಲಾಲ್ರಿಂದ ಸೋತ ನಂತರ 10 ತಿಂಗಳುಗಳಿಂದ ಕಾಣೆಯಾಗಿದ್ದ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ಚುನಾವಣೆಯಲ್ಲಿ ಸೋಲುವ ಮೊದಲು ಅಮೇಥಿಯನ್ನು ತಮ್ಮ ಮನೆ ಎಂದು ಕರೆಯುತ್ತಿದ್ದ ಸ್ಮೃತಿ ಇರಾನಿ 10 ತಿಂಗಳಲ್ಲಿ ಒಮ್ಮೆಯೂ ಅಮೇಥಿಗೆ ಹೋಗಿಲ್ಲ. ತುಂಬ ಆಸಕ್ತಿಯಿಂದ ಕಟ್ಟಿಸಿದ ಆ ಮನೆ ಅಲ್ಲಿ ಇದೆ, ಅಲ್ಲಿಯೂ ಕೂಡ ಅವರು ಒಳಗೆ ಹೋಗಿಲ್ಲ. ಸ್ಮೃತಿ ಇರಾನಿ ಅಮೇಥಿಯ ಸಂಸದೆಯಾಗಿರುವಾಗ ಅವರ ಗುಂಪು ಆ ಮನೆಯಲ್ಲಿ ಜಮಾಯಿಸುತ್ತಿತ್ತು. ತುಂಬ ಆಡಂಬರವಿತ್ತು. ಆ ಮನೆಯನ್ನು ಅಮೇಥಿಯ ರಾಜಕೀಯದ ಕೇಂದ್ರವೆಂದು ಪರಿಗಣಿಸಲಾಗಿತ್ತು. 2019ರಲ್ಲಿ ಗೆದ್ದ ನಂತರ 2024ಕ್ಕೆ ಮೊದಲು ಅವರು ಗೃಹ ಪ್ರವೇಶ ಮಾಡಿದ್ದರು. ಆದರೆ ಅಮೇಥಿಗೆ ಹೋಗಿಲ್ಲ. ಅವರು ರಾಜಕೀಯ ಬಿಟ್ಟು ಸೀರಿಯಲ್ ಜಗತ್ತಿಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಸ್ಮೃತಿ ಇರಾನಿಯ ಅಸಭ್ಯತೆಯ, ದುರಹಂಕಾರ ಮತ್ತು ಅವರ ಶೈಲಿಯ ಬಗ್ಗೆ ಅಮೇಥಿಯ ಜನರ ಕೋಪವನ್ನು ನಾವು ನೋಡಿದ್ದೇವೆ. ಆ ಕೋಪದ ಅಂದಾಜಿನಿಂದಲೇ ಅಮೇಥಿಯ ಜನರು ಸ್ಮೃತಿ ಇರಾನಿಗೆ 1,67,000 ಮತಗಳಿಂದ ಸೋಲುಣಿಸಿದರು. ಆ ಸೋಲು ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿಯಿಂದಲ್ಲ, ಕಿಶೋರಿ ಲಾಲ್ರಿಂದ ಸಿಕ್ಕಿತು. ಅಮೇಥಿಯ ಸೋಲಿನ ಬಳಿಕ ಅವರು ರಾಜಕೀಯದಲ್ಲಿ ಬೆಲೆ ಮತ್ತು ನೆಲೆ ಎರಡನ್ನೂ ಕಳೆದುಕೊಂಡರು ಅಂತ ಅನಿಸ್ತಾ ಇದೆ. ಅದಕ್ಕಾಗಿ TV ಸೀರಿಯಲ್ಗಳಲ್ಲಿ ಪುನರ್ಜೀವನ ಹುಡುಕಲು ಹೊರಟಿದ್ದಾರೆ ಅನಿಸ್ತಾ ಇದೆ. TVಗೆ ಮರಳಲಿದ್ದೇನೆ ಎಂದು ಈವರೆಗೆ ಸ್ಮೃತಿ ಇರಾನಿ ಕೂಡ ಹೇಳಿಲ್ಲ, ಏಕ್ತಾ ಕಪೂರ್ ಕೂಡ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಆದರೆ ಇದು ಮಾಧ್ಯಮಗಳ ವರದಿ ಅಷ್ಟೇ. ನಮಗೆ ಬೇಕಿರುವುದು ಅವರ ರಾಜಕೀಯ ದ್ವೇಷ ಮತ್ತು ಅವರು ಅದರಿಂದ ಪಡೆದದ್ದೇನು ಮತ್ತು ಕಳೆದುಕೊಂಡದ್ದೇನು ಎಂಬುದು ಮಾತ್ರ. ಪ್ರವೀಣ್ ಭಾಯ್ ತೊಗಡಿಯಾ, ಪ್ರಮೋದ್ ಮುತಾಲಿಕ್ ಆದಿಯಾಗಿ ನೇರ ಮತೀಯ ದ್ವೇಷದ ರಾಜಕಾರಣ ಮಾಡುತ್ತಿದ್ದವರು ಬರ್ಕತ್ತಾಗಿದ್ದಿಲ್ಲ. ಇದೇ ಸ್ಥಿತಿ ಸ್ಮೃತಿ ಇರಾನಿಗೆ ಕೂಡ ಬಂದಿದೆ ಅಂತ ಅನಿಸ್ತಾ ಇದೆ. ಕಳೆದ 6-7 ದಶಕಗಳಲ್ಲಿ ಹಲವು ನಟರು ಚಿತ್ರರಂಗದಿಂದ ರಾಜಕೀಯಕ್ಕೆ ಬಂದಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ, ಮತ್ತೆ ಮರಳಿದ್ದಾರೆ.
ಹಾಗೆ ಅಮಿತಾಬ್ ಬಚ್ಚನ್ ರಾಜಕೀಯದಿಂದ ಮೋಹಭಂಗವಾಗಿ ಚಿತ್ರರಂಗಕ್ಕೆ ವಾಪಸ್ ಹೋದರು, ಮತ್ತೆ ರಾಜಕೀಯಕ್ಕೆ ಬರಲಿಲ್ಲ. ಆದರೆ ಅವರ ಪತ್ನಿ ಜಯಾ ಬಚ್ಚನ್ ಇಂದಿಗೂ ರಾಜ್ಯಸಭೆಯಲ್ಲಿ ಸಮಾಜವಾದಿ ಪಕ್ಷದ ಸಂಸದರಾಗಿದ್ದಾರೆ. ಹೇಮಾ ಮಾಲಿನಿ ಬಿಜೆಪಿಯಿಂದ ಹಲವು ಬಾರಿ ಗೆದ್ದಿದ್ದಾರೆ. ಧರ್ಮೇಂದ್ರ ಸಂಸದರಾಗಿದ್ದರು. ಗೋವಿಂದ, ಬಾಬಿ ಡಿಯೋಲ್, ವಿನೋದ್ ಖನ್ನಾ, ಶತ್ರುಘ್ನ ಸಿನ್ಹಾ, ಕಮಲ್ ಹಾಸನ್, ಪವನ್ ಕಲ್ಯಾಣ್, NTR, ಕನ್ನಡದಲ್ಲಾದರೆ ಅಂಬರೀಷ್, ಶಶಿಕುಮಾರ್, ಜಯಮಾಲಾ, ತಾರಾ ಇಂತಹ ಉದಾಹರಣೆಗಳು ಹಲವು. ಆದರೆ ಸ್ಮೃತಿ ಇರಾನಿ ವಿಶೇಷ ಏನೆಂದರೆ 10 ವರ್ಷಗಳಲ್ಲಿ ಅವರು ಒಬ್ಬ ಅಹಂಕಾರಿ ನಾಯಕಿಯ ಚಿತ್ರಣವನ್ನು ರೂಪಿಸಿದ್ದಾರೆ. 2011ರಲ್ಲಿ ಗುಜರಾತ್ನಿಂದ ರಾಜ್ಯಸಭೆಗೆ ಆಯ್ಕೆಯಾದರು. 2014ರಲ್ಲಿ ಅಮೇಥಿಯಲ್ಲಿ ಚುನಾವಣೆಯಲ್ಲಿ ಸೋತರು. 2019ರಲ್ಲಿ ರಾಹುಲ್ ಗಾಂಧಿಯನ್ನು ಸೋಲಿಸಿದರು. 10 ವರ್ಷಗಳಲ್ಲಿ ಮಾನವ ಸಂಪನ್ಮೂಲ, ಸೂಚನಾ ಪ್ರಸಾರಣ, ಜವಳಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವರಾಗಿ ಕೆಲಸ ಮಾಡಿದರು. ಆದರೆ ಸಂಸತ್ತಿನಲ್ಲಿ ಅವರ ವರ್ತನೆ, ಚೀರಾಟ, ಆಕ್ರಮಣಕಾರಿ ಧೋರಣೆ, ರಾಹುಲ್ ಗಾಂಧಿಯ ಮೇಲಿನ ದಾಳಿ ಇವೆಲ್ಲವೂ ಅವರ ರಾಜಕೀಯದ ಕೇಂದ್ರವಾಗಿತ್ತು. ಈಗ ಸೀರಿಯಲ್ಗಳಿಗೆ ಮರಳುತ್ತಿರುವ ಸುದ್ದಿ ಒಂದು ರೀತಿಯಲ್ಲಿ ಅವರ 10 ತಿಂಗಳ ಸೋಲಿನ ಖಿನ್ನತೆಯ ಪ್ರತಿಫಲವೇ ಆಗಿರಬಹುದು ಅಂತ ಅನಿಸ್ತಾ ಇದೆ. ಅವರಿಗೆ ಶುಭವಾಗಲಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.